ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ರೀ ಹೋಟೆಲ್ ಸ್ಟೈಲ್ನಾಗ ತರಕಾರಿ ಸಾಂಬಾರು ಹೆಂಗೆ ಮಾಡ್ತಾರಲ್ಲ ಆ ಥರ ತರಕಾರಿ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ರೀ. ಈ ಥರ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲ್ನಾಗ ಇರತ್ತೆ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಒಂದು ಕುಕ್ಕರಿಗೆ ಕುದಿಯಕ್ಕೆ ಹಾಕೊಳ್ಳೋಕೆ ತರಕಾರಿ ತೊಗೊಂಡಿನಿ ರೀ. ಒಂದು ಕ್ಯಾರೆಟ್ ರೀ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಸ್ವಲ್ಪ ಬೀಟ್ರೂಟ್ ಅಂತ, ಆಮೇಲೆ ಆಲೂಗಡ್ಡೆ ರೀ, ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ರೀ, ಸ್ವಲ್ಪ ಪಾಲಕ್ ಸೊಪ್ಪು ರೀ. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇದನ್ನು ಕುಕ್ಕರ್ಗೆ ಹಾಕ್ಕೊಳಕತ್ತೀನಿ ರೀ. ಮತ್ತು ನಿಮ್ಮ ಕಡೆ ಯಾವ ತರಕಾರಿ ಅದಾವೆ ರೀ ಅವನ್ನ ಹಾಕ್ಕೊಳ್ರಿ. ಒಂದು ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಳಕತ್ತೀನಿ ರೀ. ಮತ್ತು ಸ್ವಲ್ಪ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀರು ಹಾಕ್ಕೊಳ್ಬೇಕು ರೀ. ಈಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ. ಈಗ ಹಾಕ್ಕೊಂಡಿದ್ದನ್ನು ಒಂದು 3-4 ವಿಜಲ್ ಗ್ಯಾಸ್ ಮೇಲೆ ಇಟ್ಕೊಂಡು ಕೂಗಿಸ್ಕೊಂಡ್ರಿ. ಈಗ ನೋಡಿರಿ, ಒಂದು 4 ವಿಜಲ್ ಕೂಗಿಸಿದ ಮೇಲೆ ಮುಚ್ಚಳ ತೆಗಿಯಾಕತ್ತೀನಿ ರೀ. ನೋಡಿರಿ, ನಮ್ಮ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ದಾವ್ರಿ. ಈಗ ನೋಡಿರಿ ಯಾವ ಥರ ತರಕಾರಿ ಮತ್ತು ಬೇಳೆ ಬೇಯ್ದಾವ್ರಿ. ಈಗ ಇದಕ್ಕೆ ಏನು ಮಾಡತ್ತೀನಿ ಅಂದ್ರೆ ರೀ, ನಾ ಈಗ ಮಸಾಲೆ ಎಲ್ಲ ಇದ್ರೊಳಗೆ ಹಾಕ್ಕೊಳಕತ್ತೀನಿ ರೀ. ಒಗ್ಗರಣೆ ಒಳಗೆ ಹಾಕತ್ತಿಲ್ಲ ರೀ. ಈ ಥರ ಮಾಡೋದ್ರಿಂದ ಟೇಸ್ಟಿಯಾಗಿಯೂ ಇರತ್ತೆ ರೀ ಮತ್ತು ಕಲರ್ ಚೆನ್ನಾಗಿ ಬರತ್ತೆ ರೀ. ಹಾಗಾಗಿ 3 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ಮತ್ತು 2 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳಕತ್ತೀನಿ ರೀ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಮತ್ತು ಅರಿಶಿನ ಪುಡಿ ಆವಾಗಲೇ ಹಾಕ್ಕೊಂಡ್ರಿ, ಹಾಗಾಗಿ ಹಾಕ್ಕೊಳತ್ತಿಲ್ಲ ರೀ. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಆ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಕಾಯಕ್ಕೆ ಇಟ್ಟೀನಿ ರೀ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಈಗ ಎಣ್ಣೆ ಕಾದಿದ್ರಿ, ಅದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಈಗ ನೋಡಿರಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ರೀ ಸ್ವಲ್ಪ, ಅದನ್ನು ಈ ಒಗ್ಗರಣೆ ಒಳಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡ್ರಿ. ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಬೇಗ ಸೀದು ಹೋಗ್ತೈತೆ ರೀ ಇದು ಬೆಳ್ಳುಳ್ಳಿ ಎಲ್ಲ. ಹಾಗಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಕೊಡ್ರಿ. ಈಗ ನೋಡಿರಿ, ಆವಾಗಲೇ ತರಕಾರಿ ಕುದಿಸಿಟ್ಕೊಂಡಿದ್ವಿಲ್ಲ, ಅದನ್ನು ಇದ್ರೊಳಗೆ ಒಗ್ಗರಣೆ ಒಳಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಯಾಕೆ ಬಿಡೋಣ್ರಿ ಇದನ್ನು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೀನಿ ರೀ ನಾನು. ನೀವು ಸ್ವೀಟ್ ತಿನ್ನೋದಾದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಈ ಥರ ಹಾಕಿದ್ರೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳಕತ್ತೀನಿ ರೀ. ಮತ್ತು ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೋಡಿರಿ, ಸಾಂಬಾರು ಕುದಿಯಾಕತ್ತೈತೆ ರೀ. ಎಷ್ಟು ಚೆನ್ನಾಗಿ ಕಲರ್ ಎಷ್ಟು ಚೆನ್ನಾಗಿ ಕಾಣಕತ್ತೈತೆ ಅಂತ ನೋಡಿರಿ. ನನ್ನ ಸಾಂಬಾರು ರೆಡಿ ಆಗ್ಯದ್ರಿ. ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳಕತ್ತೀನಿ ರೀ. ಈ ಥರ ನೀವು ಒಂದು ಸರಿ ಮಾಡಿ ನೋಡಿರಿ, ಮಸ್ತ್ ಟೇಸ್ಟಿ ಆಗಿತ್ತು ರೀ. ನಮ್ಮ ಮನ್ಯಾಗೆಲ್ಲರೂ ಇಷ್ಟಪಟ್ರಿ. ಮತ್ತು ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.